ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಶಿಶಿ ಋತು ಮಾಘಶುದ್ಧ ತ್ರಯೋದಶಿ ಶನಿವಾರ, ಉಪರಿ ಚತುರ್ದಶಿ 31/1/2026. ಆತ್ಮೀಯರೇ, ಈಗ ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶನಿವಾರ, ತಿಥಿ ಬಂದು ತ್ರಯೋದಶಿ ಉಪರಿ ಚತುರ್ದಶಿ, ನಕ್ಷತ್ರ ಬಂದು ಪುನರ್ವಸು, ಯೋಗ ಬಂದು ವಿಷ್ಕಂಭ, ಕರ್ಣ ಬಂದು ಗರಜೆ ಉಪರಿ ತೈತಲೆ. ಅಂದರೆ ಎರಡು ಉಪರಿಗಳಿವೆ ಇವತ್ತು. ಯಾವುದು? ತಿಥಿಯಲ್ಲಿ ಉಪರಿ ಇರ್ತಕ್ಕಂಥದ್ದು, ಕರ್ಣದಲ್ಲಿ ಉಪರಿ ಇರ್ತಕ್ಕಂಥದ್ದು. ಅಂದರೆ ಯಾವುದೇ ಶುಭ ಕಾರ್ಯಗಳಿಗೆ ಶುಭವಲ್ಲದಿರತಕ್ಕಂಥ ದಿನ ಆಗಿರ್ತಕ್ಕಂಥದ್ದು ಇದು. ಅಲ್ಲಿಂದ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಆದಾಯದಲ್ಲಿ ಹೆಚ್ಚಳ, ಕುಟುಂಬದಲ್ಲಿ ಸಂತೋಷ, ಹೈನುಗಾರಿಕೆಯವರಿಗೆ ಶುಭ, ಕಾಫಿ ಟೀ ರಬ್ಬರ್ ಪ್ಲಾಂಟರ್ಸ್ಗಂತೂ ಇವತ್ತು ಬಹಳ ಉತ್ತಮವಾದ ಕೆಲಸ ನಡೀತಕ್ಕಂಥದ್ದು. ಕುಶಲಕರ್ಮಿಗಳಿಗೆ ಲಾಭ, ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಎಂದಿನಂತೆ ಲಾಭದಾಯಕವಾಗಿರ್ತಕ್ಕಂಥದ್ದು. ಶನಿಮಾತ್ಮನ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ನಾವು ವೃಷಭ ರಾಶಿಗೆ ಬಂದಾಗ ಕಾರ್ಯಪ್ರಗತಿ, ಸಿದ್ಧಪಡಿಸಿರೋ ರೆಡಿಮೇಡ್ ವಸ್ತುಗಳಿಗೆ ಒಳ್ಳೆಯ ಬೇಡಿಕೆ ಇವತ್ತು. ಹೈನುಗಾರರಿಗೆ ಶುಭ ದಿನ. ಚಿನ್ನ ಬೆಳ್ಳಿ ಆಭರಣಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ರೆಡಿಮೇಡ್ ಗಾರ್ಮೆಂಟ್ಸ್ಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹಗಳನ್ನ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆರ್ಥಿಕ ಪ್ರಗತಿ, ಉತ್ತಮ ಲಾಭ, ವ್ಯಾಪಾರ ವ್ಯವಸಾಯ ವ್ಯವಹಾರಗಳಲ್ಲಿ ಒಳ್ಳೆಯದಾದ ಲಾಭ. ಎಲ್ಲ ರೀತಿಯ ಕಾರ್ಮಿಕರು, ಕೃಷಿ ಕಾರ್ಮಿಕರಾಗ್ಬೋದು, ಸರ್ಕಾರಿ ನೌಕರಾಗಿರ್ತಕ್ಕಂಥದ್ದು ಆಗಿರ್ಬೋದು, ಫ್ಯಾಕ್ಟ್ರಿಗಳಿಗೆ ಹೋಗೋರಾಗಿರ್ಬೋದು, ಯಾವುದೇ ಕಾರ್ಮಿಕರಿಗೆ ದಿನ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಜೇನು ಸಾಕಣೆ ಮಾಡೋರು, ರೇಷ್ಮೆ ಸಾಗಾಣಿಕೆ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ಚಿನ್ನ ಬೆಳ್ಳಿ ವ್ಯಾಪಾರಕ್ಕಂತೂ ಬಹಳ ಒಳ್ಳೆಯ ಲಾಭದಾಯಕವಾದ ದಿನ ಇವತ್ತು. ಗುರುಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ವ್ಯವಹಾರಗಳಲ್ಲಿ ನಷ್ಟ, ಸಾಲಗಾರ ಅಂತ ತೊಂದರೆ ನೋಡಿ ಮೈನ್ ಇವತ್ತು ನಿಮಗೆ ಕೊಟ್ಟಿರ್ತಕ್ಕಂಥ ಇವತ್ತು ಹೆಚ್ಚಿನ ಪ್ರೆಷರ್ ಹಾಕ್ತಾರೆ. ಮಕ್ಕಳಿಂದ ಶುಭವಾರ್ತೆ, ವಿದ್ಯಾರ್ಥಿಗಳಿಗೆ ಶುಭ ದಿನ. ಹೊರದೇಶದಲ್ಲಿರ್ತಕ್ಕಂಥವರಿಂದ ನಿಮ್ಗೆ ಉನ್ನತವಾಗಿರ್ತಕ್ಕಂಥ ಒಂದು ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಮಾರ್ಗಸೂಚಿ ಸಿಗ್ತಕ್ಕಂಥದ್ದು ಇವತ್ತು. ಮೆಡಿಕಲ್ ಸ್ಟೋರ್ಸ್ಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಕುಲದೇವತೆಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಅನಾರೋಗ್ಯದಿಂದ ಮುಕ್ತಿ, ಮನೆಯಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ, ಸೌಖ್ಯ ವೃದ್ಧಿ, ಹೈನುಗಾರಿಕೆಯಲ್ಲಿ ಶುಭ. ಈ ದಿನ ಈ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರುಗಳೇ ಲಾಭದಾಯಕವಾಗಿರ್ತಕ್ಕಂಥ ದಿನ. ಲಕ್ಷ್ಮೀ ಜನಾರ್ದನನ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ವ್ಯವಹಾರದಲ್ಲಿ ಲಾಭ, ಆರ್ಥಿಕವಾಗಿ ಒಳ್ಳೆಯ ಸುಸ್ಥಿತಿ ಇವತ್ತು. ವ್ಯಾಪಾರಿಗಳಿಗೆ ಉತ್ತಮ ದಿನ. ಮಾವು, ಈ ತೆಂಗು, ಹಲಸು ಬೆಳೆಗಾರರಿಗಂತೂ ಒಳ್ಳೆಯ ಮಾರ್ಗದರ್ಶನ ಆಗ್ತಕ್ಕಂಥದ್ದು. ಜವಳಿ ಅಂಗಡಿಗಳವರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ. ಶನಿ ಮಹಾತ್ಮನ ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ತುಲಾ ರಾಶಿಗೆ ಬಂದಾಗ ದೈಹಿಕ ಮಾನಸಿಕವಾಗಿ ಉತ್ತಮವಾದ ದಿನ. ಕೃಷಿ ಕಾರ್ಮಿಕರಿಗೆ ಲಾಭ, ಕುಶಲಕರ್ಮಿಗಳಿಗೆ ಶುಭ. ಈ ಸೆಲ್ಫ್ ಎಂಪ್ಲಾಯೀಸ್ಗಂತೂ ಬಹಳ ಒಳ್ಳೆಯ ದಿನ. ರೇಷ್ಮೆ ಕೃಷಿಕರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಕಂಪ್ಯೂಟರ್ಗಳ ಬ್ರೌಸಿಂಗ್ ಸೆಂಟರ್ಸ್ ಇಟ್ಟಿರ್ತಾರೆ ನೋಡಿ, ಈ ಪತ್ರ ಬರಹ ಇರ್ತಾರೆ ನೋಡಿ, ಅವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗುರುನಾಮಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಹೆಚ್ಚಲ್ಲಿರುವ ಕೆಲಸದ ಒತ್ತಡಗಳು, ವಿದ್ಯಾರ್ಥಿಗಳಿಗೆ ಹಿನ್ನಡೆ, ಸರ್ಕಾರಿ ನೌಕರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಅಧಿಕಾರಿಗಳಿಗೆ ಮಾತ್ರ ಸ್ವಲ್ಪ ಕಿರಿಕಿರಿ, ಅವರ ಮೇಲೆ ಅಧಿಕಾರಿಗಳಿಂದ ಕಿರಿಕಿರಿ ಇರ್ತಕ್ಕಂಥದ್ದು. ಕಾಫಿ ಟೀ ಪ್ಲಾಂಟರ್ಗೆ ಒಳ್ಳೆಯ ಕಾರ್ಯ ಕ್ಷಮತೆ ಇವತ್ತು. ಅವರು ಏನು ಕೆಲಸ ಅಂದ್ಕೊಂಡಿರ್ತಾರೆ ಅವೆಲ್ಲ ಆಗ್ತಕ್ಕಂಥದ್ದು. ಹೈನುಗಾರಿಕೆಯ ವ್ಯಾಪಾರಿಗಳು, ದಲ್ಲಾಳಿಗಳಿರ್ತಾರೆ ನೋಡಿ, ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನವಗ್ರಹಗಳನ್ನು ಪೂಜಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ, ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥ. ಆದ್ಮೇಲೆ ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಇದು ಶುಭಕರವಾಗಿರ್ತಕ್ಕಂಥ ನಿಮಗೆ. ಚಂದ್ರನ ಚಲನೆ ಮೇಲೆ ಆ ರೀತಿ ಆಗ್ತಕ್ಕಂಥದ್ದು. ಮನೆಯಲ್ಲಿ ಶಾಂತಿ. ಕಟ್ಟಡದ ಗುತ್ತಿಗೆದಾರ ಇರ್ತಾರೆ ನೋಡಿ, ಕಾಂಟ್ರಾಕ್ಟರ್ಸ್, ಮೇಸ್ತ್ರಿಗಳು, ಅವ್ರಿಗೆಲ್ಲ ಒಳ್ಳೆಯ ಕೆಲಸ. ಪ್ರೆಷರ್, ಸಿಕ್ಕಾಪಟ್ಟೆ ಪ್ರೆಷರು. ಜೇನು, ಅಣಬೆ, ರೇಷ್ಮೆ ಕೃಷಿಕರಿಗೆ ಒಳ್ಳೆಯ ಲಾಭ ಬರ್ತಕ್ಕಂಥದ್ದು. ಈ ಕಟ್ಟಡ ಸಾಮಗ್ರಿ ಮಾಡ್ತಕ್ಕಂಥವ್ರಿಗಂತೂ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು.
ನೀವು ಸೂರ್ಯ ಭಗವಾನನ ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ನೆಮ್ಮದಿಯ ವಾತಾವರಣ ಮನೆಯಲ್ಲಿ, ಮಕ್ಕಳಿಂದ ಶುಭ ಸುದ್ದಿಗಳು, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರು, ಈ ದೇಶದಲ್ಲಿರ್ತಕ್ಕಂಥ ಮಕ್ಕಳಿಂದ ನಿಮಗೆ ಒಳ್ಳೆಯ ಶುಭ ಸುದ್ದಿ ಕೇಳ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಶುಭ, ತೋಟಗಾರಿಕೆಯಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ತಕ್ಕಂಥದ್ದಿದೆ ಇವತ್ತು. ಹೂವು ಹಣ್ಣು ತರಕಾರಿ ಮಾರೋರಿಗೆ ಒಳ್ಳೆಯ ಲಾಭ. ನೀವು ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ, ನಿಮಗೆ ಒಳ್ಳೆಯದಾಗ್ತದೆ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಸಹೋದರರಿಂದ ಸಹಾಯ, ಕುಟುಂಬದಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ. ಈ ದ್ವಿದಳ ಧಾನ್ಯಗಳು ಬೆಳೀತಾರೆ ನೋಡಿ, ಆ ಬೆಳೆಗಾರರಿಗೆ ಒಳ್ಳೆ ವ್ಯಾಪಾರ ಇವತ್ತು, ಶುಭ ದಿನ. ಗುಡಿ ಕೈಗಾರಿಕೆಯಲ್ಲಿ ಪ್ರಗತಿ. ಕಮ್ಮಾರ, ಕುಂಬಾರ, ಚೀನಿವಾರ, ನೇಕಾರ, ಸಮಗಾರ ಇವರೆಲ್ಲ ಪ್ರೊಫೆಷನಲ್ಸು, ಇವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಸೂರ್ಯ ಭಗವಾನನ್ನು ಸ್ಮರಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ, ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಮೀನರಾಶಿಗೆ ಬರೋಣ. ಮೀನರಾಶಿಗೆ ಬಂದಾಗ ಉದ್ಯೋಗದಲ್ಲಿ ನಿರೀಕ್ಷೆಗೆ ಮೀರಿದ ಫಲ, ನೆಮ್ಮದಿಯ ವಾತಾವರಣ. ಈ ಬಾಳೆಹಣ್ಣು ಬೆಳೀತಕ್ಕಂಥವ್ರು, ಅನಾನಸ್ ಬೆಳೆಗಾರರು ನೋಡಿ, ಅನಾನಸ್ ಬೆಳೆಗಾರರಿಗೆ ಇವತ್ತು ಒಳ್ಳೆ ಮಾರ್ಕೆಟ್ ಸಿಗ್ತಕ್ಕಂಥದ್ದು, ಬೆಳೆಗಾರರಿಗೆ ಲಾಭ. ಹೈನುಗಾರಿಕೆಯಲ್ಲಿ ಶುಭ. ಅದೇ ರೀತಿಯಲ್ಲಿ ಈ ದನಕರುಗಳನ್ನು ಕೊಂಡು ಮಾರ್ತಕ್ಕಂಥವ್ರು ಇರ್ತಾರೆ ನೋಡಿ, ವ್ಯಾಪಾರಸ್ಥರು, ಅವರಿಗೆ ಒಳ್ಳೆಯ ವ್ಯಾಪಾರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಮಾರ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನವಗ್ರಹಗಳನ್ನು ಧ್ಯಾನಿಸಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ, ಅದೃಷ್ಟ ಬಣ್ಣ. ಆದ್ಮೇಲೆ ಇದು ದ್ವಾದಶ ರಾಶಿಯವರ ಈ ದಿನದ ದಿನ ಭವಿಷ್ಯ ಆಗಿರ್ತದೆ. ಆದ್ಮೇಲೆ ತಮಗೆಲ್ಲರಿಗೂ ರಾಮಚಂದ್ರ ಪ್ರಭುವಿನ ಕೃಪೆಯಿಂದ ಒಳ್ಳೆಯ ದಿನವಾಗಲಿ ಇವತ್ತು. ನಿಮಗೆ ಒಳ್ಳೆಯ ಲಾಭಾಂಶ ಬರಲಿ, ಶುಭಕರವಾದ ಸುದ್ದಿಗಳನ್ನು ಕೇಳಿ ತಮ್ಮಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ನಮ್ಮ ದಿನ ಭವಿಷ್ಯದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮಗೆ ಬಂದಿರತಕ್ಕಂಥ ಯಾವುದೇ ಅನುಮಾನಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಿದ್ದೇವೆ. ಜೈ ಶ್ರೀರಾಮ್.